ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಇಂದು ಐಸಿಎಸ್ಸಿ ಸಾಹಿತ್ಯ ಸಂಗಮದ ಮುಂದಿನ ಪಾಠವನ್ನು ಕಲಿಯೋಣ. ಪಾಠದ ಹೆಸರು ತುಚೀಪ್ ತುದಾಂಡ್ ತುಬದ್ ರೆಡಿ. ಪುನಃ ಒಮ್ಮೆ ಹೇಳ್ತೇನೆ, ತುಚೀಪ್ ತುದಾಂಡ್ ತುಬದ್ ರೆಡಿ. ಈ ಪಾಠವನ್ನು ಕಲಿಯೋಣ. ತುಚೀಪ್ ತುದಾಂಡ್ ತುಬದ್ ರೆಡಿ ಇದು ಚದುರಂಗ ಅವರು ಬರೆದಿರುವಂತಹ ಒಂದು ಕೃತಿ. ಚದುರಂಗ ಇದು ಅವರ ಕಾವ್ಯನಾಮ. ಅವರ ಹೆಸರೇನು ಅನ್ನೋದನ್ನ ಕವಿಕೃತಿ ಪರಿಚಯದಲ್ಲಿ ನೋಡೋಣ. ಚದುರಂಗ ಕಾವ್ಯನಾಮದ ಎಂ ಸುಬ್ರಹ್ಮಣ್ಯ ರಾಜೆ ಅರಸು ಅವರು ಜನಿಸಿದುದು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಕಲ್ಲಹಳ್ಳಿ ಗ್ರಾಮದಲ್ಲಿ ಜನವರಿ 1, 1916ರಲ್ಲಿ. ಕಾವ್ಯನಾಮ ಅಂತ ಹೇಳಿದ್ರೆ ಅವರು ತಮ್ಮ ಹೆಸರನ್ನ ಮರೆಸಿ ಇಟ್ಕೊಳ್ಳುವಂತಹ ಒಂದು ಸುಂದರವಾದ ಹೆಸರು. ಎಂ ಸುಬ್ರಹ್ಮಣ್ಯ ರಾಜೆ ಅರಸು ಅವರು ಮೈಸೂರು ಜಿಲ್ಲೆಯ ಹುಣಸೂರಿನವರು. ಅವರು ತಮ್ಮ ಕಾವ್ಯನಾಮ ಚದುರಂಗ ಇದರಿಂದ ಎಲ್ರಿಗೂ ಪರಿಚಿತರು. ಜನವರಿ 1, 1916ರಲ್ಲಿ ಜನಿಸಿದ ಇವರು ಮುದ್ದುರಾಜೆ ಅರಸು ಮತ್ತು ಮರುದೇವಿ ಅಮ್ಮಣ್ಣಿ ಅವರ ಮಗ. ತಂದೆಯ ಹೆಸರು ಮುದ್ದುರಾಜೆ ಅರಸು, ತಾಯಿಯ ಹೆಸರು ಮರುದೇವಿ ಅಮ್ಮಣ್ಣಿ. ಕತೆ, ನಾಟಕ, ಕಾದಂಬರಿ, ಅನುವಾದ ಮೊದಲಾದ ಪ್ರಕಾರಗಳಲ್ಲಿ 25ಕ್ಕಿಂತ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಉಯ್ಯಾಲೆ ಚಲನಚಿತ್ರದ ಕತೆ ಮತ್ತು ಸಂಭಾಷಣೆಗಾಗಿ ಸರ್ವಮಂಗಳ ಚಲನಚಿತ್ರದ ನಿರ್ದೇಶನಕ್ಕಾಗಿ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ರಾಷ್ಟ್ರಕವಿ ಕುವೆಂಪು ಮತ್ತು ನಾಟ್ಯ ವಿಶಾರದೆ ವೆಂಕಟಲಕ್ಷ್ಮಮ್ಮನವರನ್ನು ಕುರಿತು ಸಾಕ್ಷ್ಯಚಿತ್ರಗಳನ್ನು ಕೂಡ ತಯಾರಿಸಿದ್ದಾರೆ. ಇವರಿಗೆ ಮೈಸೂರು ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿದೆ. ಇವರ ವೈಶಾಖ ಕಾದಂಬರಿಗೆ 1982ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಕೂಡ ಬಂದಿದೆ. ಇವರ ಪ್ರಮುಖ ಕೃತಿಗಳು ಯಾವುದು ಅಂದ್ರೆ ಸರ್ವಮಂಗಳ, ಉಯ್ಯಾಲೆ, ವೈಶಾಖ, ಶವದ ಮನೆ, ಮೀನಿನ ಹೆಜ್ಜೆ, ಸ್ವಪ್ನ ಸುಂದರಿ, ಇಲಿಬೋನು, ಇಣುಕು ನೋಟ, ಬಂಗಾರದ ಗೆಜ್ಜೆ, ಕೃಷ್ಣದೇವರಾಯ. ಇವಿಷ್ಟು ಕವಿಯ ಬಗ್ಗೆ ಪರಿಚಯ. ಎಂ ಸುಬ್ರಹ್ಮಣ್ಯ ರಾಜೆ ಅರಸು ಅವರು ಚದುರಂಗ ಕಾವ್ಯನಾಮದಿಂದ ಚಿರಪರಿಚಿತರಾದವರು. ಇವರ ಕೃತಿಗಳನ್ನ ಒಮ್ಮೆ ನೆನಪು ಮಾಡ್ಕೊಳ್ಳಿ. ಸರ್ವಮಂಗಳ, ಉಯ್ಯಾಲೆ, ವೈಶಾಖ, ಶವದ ಮನೆ, ಮೀನಿನ ಹೆಜ್ಜೆ, ಸ್ವಪ್ನ ಸುಂದರಿ, ಇಲಿಬೋನು, ಇಣುಕು ನೋಟ, ಬಂಗಾರದ ಗೆಜ್ಜೆ, ಕೃಷ್ಣದೇವರಾಯ. ಇವುಗಳಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಯನ್ನ ನಿಮ್ಮ ಆಪ್ಷನ್ ಕ್ವಶನ್ಸ್ ನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಇವರಿಗೆ ಹಲವಾರು ಪ್ರಶಸ್ತಿಗಳು ಸಿಕ್ಕಿವೆ. ಅದೇ ರೀತಿ ಚಲನಚಿತ್ರವಾಗಿ ಇವರ ಕೃತಿಯನ್ನ ಆಯ್ದುಕೊಂಡದ್ದು ಅಂದ್ರೆ ಉಯ್ಯಾಲೆ ಎನ್ನುವ ಚಲನಚಿತ್ರದ ಕತೆ. ಈಗ ಮುಂದಿನ ಭಾಗದಲ್ಲಿ ನಾವು ಪಾಠವನ್ನ ಕಲಿಯೋಣ. ಪಾಠದ ಹೆಸರು ತುಚೀಪ್ ತುದಾಂಡ್ ತುಬದ್ ರೆಡಿ. ಆಗಲೇ ಹೊತ್ತೇರಿತ್ತು. ಹುಡುಗ ಬೇಗ ಬೇಗ ಹೆಜ್ಜೆ ಇಡುತ್ತಿದ್ದ. ಇಷ್ಟು ವೇಳೆಗಾಗಲೇ ಬಿಡಿ ಫ್ಯಾಕ್ಟರಿಯಲ್ಲಿ ಇರಬೇಕಿತ್ತು. ಆದರೆ ದಾರಿಯಲ್ಲಿ ಗೋಲಿ ಆಡುತ್ತಿದ್ದ ಗೆಳೆಯರ ಗುಂಪಿನಲ್ಲಿ ಬೆರೆತು ತಾನೂ ಗೋಲಿ ಆಡಿದ. ಓ, ಎಷ್ಟು ಸೊಗಸಾಗಿತ್ತು ಆಟ! ಒಂದೊಂದು ಸಲವೂ ತಾನೇ ಗೆದ್ದಿದ್ದ. ಆ ಗೆಲುವು ಆಟದ ಸೊಗಸನ್ನು ಇಮ್ಮಡಿಸಿತು. ಇಲ್ಲೊಬ್ಬ ಹುಡುಗ ಬೀಡಿ ಫ್ಯಾಕ್ಟರಿಯಲ್ಲಿ ಕೆಲಸಕ್ಕೆ ಹೋಗ್ಬೇಕು. ಹುಡುಗ ಅಂದ್ರೆ ನೀವೆಲ್ಲ ಅನ್ಕೊಳ್ಬಹುದು ದೊಡ್ಡ ಹುಡುಗನೋ ಸಣ್ಣ ಹುಡುಗನೋ ಅಂತ ಹೇಳಿ. ಸಣ್ಣ ಸ್ಕೂಲಿಗೆ ಹೋಗುವಂತಹ ಹುಡುಗ. ಆ ಹುಡುಗ ದಾರಿಯಲ್ಲಿ ಫ್ಯಾಕ್ಟ್ರಿಗೆ ಹೋಗುವಾಗ ಅವನು ಗೋಲಿ ಆಡ್ತಾ ಇದ್ದ ಮಕ್ಕಳನ್ನ ನೋಡಿ ಅವರ ಜೊತೆಗೆ ಗೋಲಿ ಆಡಿ ಪ್ರತಿಯೊಂದು ಕ್ಷಣವನ್ನು ಅನುಭವಿಸುತ್ತಾ ತಾನು ಹೇಗೆ ಗೆದ್ದೆ ಎನ್ನುವುದನ್ನ ಅನುಭವಿಸುತ್ತಾ ಮುಂದೆ ಹೆಜ್ಜೆ ಇಡ್ತಾ ಇದ್ದ. ಹೀಗೆ ಆಟದ ಸವಿಯನ್ನೇ ಮೆಲುಕು ಹಾಕುತ್ತಾ ಸಾಗಿದ್ದಂತೆ ಕರೀಮನಿಗೆ ನಗು ಉಕ್ಕಿದಂತಾಯಿತು. ಗೆಳೆಯರೆಲ್ಲ ಕೂಡಿ ಬೋಂಡಾ ಬೋಂಡಾ ಎಂದು ಗೇಲಿ ಮಾಡುತ್ತಿದ್ದ ನಾಯ್ಡು ತನ್ನ ದಪ್ಪ ದೇಹವನ್ನು ಹೊತ್ತು ಕುಂಟಲಾರದೆ ಕುಂಟಿದ್ದ. ಆಟದಲ್ಲಿ ಸೋತು. ನಾಯ್ಡು ಯಾವಾಗಲೂ ಹೀಗೆಯೇ ಪಾಪ.
ಆಟದಲ್ಲಿ ಸೋಲುವುದು ಉಂಟುವುದು. ಹುಡುಗ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟುಕೊಂಡು ತನ್ನ ಆಟದ ಸವಿಯನ್ನ ಸವಿತಾ ಬರ್ತಾ ಇದ್ದಾನಲ್ಲ, ಅವನ ಹೆಸರು ಕರೀಮ ಅಂತ. ಅವನು ತನ್ನ ಆಟದಲ್ಲಿ, ತಾನು ಆಡಿದ ಆಟದಲ್ಲಿ ಕೆಲವು ಕ್ಷಣಗಳನ್ನ ಮೆಲುಕು ಹಾಕುತ್ತಾ, ಕೆಲವು ಮಕ್ಕಳು ಇನ್ನೊಬ್ಬ ಹುಡುಗನನ್ನ ಛೇಡಿಸಿದ್ದನ್ನ, ಬೋಂಡ ಬೋಂಡ ಎಂದು ಛೇಡಿಸಿದ್ದನ್ನ ನೆನಪಿಸಿಕೊಳ್ತಾನೆ. ಆ ಹುಡುಗನ ಹೆಸರು ನಾಯ್ಡು. ಬೋಂಡ ಬೋಂಡ ಎಂದು ನಾಯ್ಡುವನ್ನ ಇತರ ಮಕ್ಕಳೆಲ್ಲ ಛೇಡಿಸ್ತಾ ಇರ್ತಾರೆ, ಟೀಸ್ ಮಾಡ್ತಾ ಇರ್ತಾರೆ. ನಗು ನಗುತ್ತಲೇ ಕತ್ತು ತಗ್ಗಿಸಿ ನಡೆಯುತ್ತಿದ್ದ ಕರೀಂ ಮಂಡಿಪೇಟೆಯಲ್ಲಿ ಅಷ್ಟು ದೂರ ಹೋಗುವುದರೊಳಗೆ ಯಾರೋ ಕೂಗಿದಂತಾಯಿತು. ಕರೀಂ ಕರೀಂ, ಪರಿಚಿತ ಧ್ವನಿ. ತಿರುಗಿ ನೋಡಿದಾಗ ಆಗಲೇ ಶಾಲೆಗೆ ಹೊರಟಿದ್ದ ಜನಾರ್ದನ ಕಾಣಿಸಿಕೊಂಡ. ಕರೀಮನಿಗೆ ಜನಾರ್ದನನಲ್ಲಿ ಬಹಳ ಸ್ನೇಹ. ಇಬ್ಬರು ಒಂದೇ ತರಗತಿಯಲ್ಲಿ ಓದುತ್ತಿದ್ದರು. ಕರೀಮ ಮತ್ತು ಜನಾರ್ದನ ಒಂದೇ ತರಗತಿಯ ಹುಡುಗರು. ಇಲ್ಲಿ ಶಾಲೆಗೆ ಹೊರಟಿದ್ದ ಜನಾರ್ದನ ಬೀಡಿ ಫ್ಯಾಕ್ಟರಿಗೆ ಹೊರಟಿದ್ದ ನಮ್ಮ ಕಥಾ ನಾಯಕ ಕರೀಮ. ಇಬ್ಬರು ತಮ್ಮ ತಮ್ಮ ಪಾಡಿಗೆ ಒಂದೇ ದಾರಿಯಲ್ಲಿ ಹೋಗ್ತಾ ಇರ್ತಾರೆ. ಆಗ ಮುಂದೆ ಕರೀಮ ಹೋಗ್ತಾ ಇದ್ದಾಗ ಹಿಂದಿನಿಂದ ಜನಾರ್ದನ ಅವನನ್ನ ಕರೀತಾನೆ. ಇಬ್ಬರು ಒಳ್ಳೆ ಸ್ನೇಹಿತರು. ಅದೇ ರೀತಿ ಪರಿಚಿತ ಧ್ವನಿ ಕರೆದಾಗ ಕರೀಮ ತಿರುಗಿ ನೋಡ್ತಾನೆ. ಇಸ್ಕೂಲಿಗೆ ಹೊರಟಿಯೇನೋ, ಕಾತರದಿಂದ ಕೇಳಿದ ಕರೀಮ. ಹೂನೋ ಎಂದ ಜನಾರ್ದನ. ಇಷ್ಟು ಬಿರ್ರನೆ ಹೊರಟಿದ್ದೀಯಲ್ಲ? ಹ್ಞೂ, ಸಾಮಿ ಮನೆಗೆ ಹೋಗಿ ಅಲ್ಲಿ ಕೊಂಚ ಹೊತ್ತು ಆಟ ಆಡ್ತಾ ಇದ್ದು ಅಲ್ಲೇ ಊಟ ಮಾಡಿ ಆಮೇಲೆ ಹೋಗ್ತೇನೆ. ಇಸ್ಕೂಲ್ ಅಂತ ಹೇಳಿದ್ರೆ ಸ್ಕೂಲ್. ಸ್ಕೂಲಿಗೆ ಹೊರಟಿದ್ದೀಯಾ ಎಂದು ಕರೀಮ ಜನಾರ್ದನನನ್ನ ಪ್ರಶ್ನೆ ಮಾಡ್ತಾನೆ. ಹ್ಞೂ ಅಂತ ಜನಾರ್ದನ ಹೇಳ್ತಾನೆ. ಇಷ್ಟು ಬಿರ್ರನೆ ಹೊರಟಿದ್ದೀಯಲ್ಲ ಅಂದ್ರೆ ಇಷ್ಟು ಬೇಗ ಹೊರಟಿದ್ದೀಯಲ್ಲ, ಇನ್ನು ಸ್ಕೂಲಿಗೆ ಲೇಟ್ ಇದೆಯಲ್ಲ ಅಂತ ಹೇಳಿದಾಗ, ನಾನು ಸ್ವಾಮಿ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿ, ಕೊಂಚ ಹೊತ್ತು ಅಂದ್ರೆ ಸ್ವಲ್ಪ ಹೊತ್ತು ಆಟ ಆಡಿ ಅಲ್ಲಿಂದ ಊಟ ಮಾಡಿಕೊಂಡು ಮುಂದೆ ಶಾಲೆಗೆ ಹೋಗ್ತೇನೆ ಎಂದು ಜನಾರ್ದನ ಕರೀಮನಿಗೆ ಹೇಳ್ತಾನೆ. ಓ ಎಂದು ರಾಗ ಎಳೆದು ಸುಮ್ಮನಾದ. ಕರೀಮನ ಹೃದಯದಲ್ಲಿ ಯಾವುದೋ ಅಸ್ಪಷ್ಟ ಯಾತನೆ ಕಾಣಿಸಿಕೊಂಡಿತು. ಕೈಯಲ್ಲಿ ಪುಸ್ತಕಗಳನ್ನು ಹೊತ್ತಿದ್ದ ಜನಾರ್ದನನನ್ನು ನೋಡಿ ಅಸೂಯೆಯಾದಂತಾಯಿತು. ಜನಾರ್ದನನನ್ನು ನೋಡುತ್ತಾ ನೋಡುತ್ತಾ ತಾನು ಹೋಗುತ್ತಿದ್ದ ಶಾಲೆ, ಅಲ್ಲಿಯ ಗೆಳೆಯರು, ಆ ಆಟಪಾಠಗಳು ಒಂದೊಂದು ಅವನ ನೆನಪಿನ ಚೌಕಟ್ಟಿನೊಳಗೆ ನುಗ್ಗಿ ಬಂದವು. ಕರೀಮ ನೀಡುತ್ತಿದ್ದ ಒಂದೊಂದು ಹೆಜ್ಜೆಯೂ ಅಯ್ಯೋ ಅಯ್ಯೋ ಎಂದು ಒರಲುವಂತಿತ್ತು. ಕರೀಮ ಜನಾರ್ದನನ ಜೊತೆಗೆ ಮಾತಿಗಿಳಿತಾನೆ. ಕರೀಮನ ಹೃದಯದಲ್ಲಿ ಏನೋ ಒಂದು ರೀತಿಯ ಅಸ್ಪಷ್ಟ ಯಾತನೆ, ನೋವು. ಯಾಕೆಂದ್ರೆ ಕರೀಮ ಶಾಲೆಗೆ ಹೋಗ್ತಾ ಇಲ್ಲ, ಕೆಲಸಕ್ಕೆ ಹೋಗ್ತಾ ಇದ್ದಾನೆ. ಜನಾರ್ದನನ ಕೈಯಲ್ಲಿದ್ದ ಪುಸ್ತಕವನ್ನ ನೋಡಿ ಕರೀಮನಿಗೆ ಅಸೂಯೆಯಾದಂತಾಯಿತು. ಅಂದ್ರೆ ಹೊಟ್ಟೆ ಕಿಚ್ಚಾಯಿತು. ಹೊಟ್ಟೆ ಕಿಚ್ಚು ಯಾಕೆಂದ್ರೆ ತಾನು ಆ ಪುಸ್ತಕಗಳನ್ನು ಓದಲಾರೆನು ಎನ್ನುವಂತಹ ಒಂದು ಭಾವನೆ. ಜನಾರ್ದನನನ್ನು ನೋಡುತ್ತಾ ನೋಡುತ್ತಾ ತಾನು ಹೋಗುತ್ತಿದ್ದ ಶಾಲೆ, ಅಲ್ಲಿದ್ದ ಗೆಳೆಯರು, ತಾನಾಡುತ್ತಿದ್ದ ಆಟ ಪಾಠಗಳು ಎಲ್ಲವೂ ಅವನಿಗೆ ನೆನಪಿಗೆ ಬಂದವು. ಆಗ ಕರೀಮನಿಗೆ ಹೆಜ್ಜೆ ಇಡುವಾಗೆಲ್ಲ ಅಯ್ಯೋ ಎಂದು ಆ ಹೆಜ್ಜೆಯೂ ಕೂಡ ಒಂದು ರೀತಿಯ ನೋವನ್ನ ವ್ಯಕ್ತಪಡಿಸುವಂತಿತ್ತು. ಹುಡುಗರಿಬ್ಬರು ಕೆಲ ಹೊತ್ತು ಪರಸ್ಪರ ಮಾತಿಲ್ಲದೆ ಮೌನವಾಗಿ ನಡೆದರು. ಇಬ್ಬರಲ್ಲಿ ಕರೀಮನೇ ಹೆಚ್ಚಾಗಿ ಮಾತಿಗೆ ಮುಖ ತಿರುಗಿಸಿ ಮೌನವನ್ನು ಬಯಸಿದಂತಿತ್ತು. ಜನಾರ್ದನನೇ ಮೊದಲು ಮೌನವನ್ನು ಮುರಿದ. ಯಾಕೋ ಕರೀಂ, ಸ್ಕೂಲನ್ನು ಬಿಟ್ಟು ಬಿಟ್ಟೆ ಎಂದು ಸಹಜವಾಗಿ ಪ್ರಶ್ನಿಸಿದ. ಸ್ವಲ್ಪ ದೂರದವರೆಗೆ ಇಬ್ಬರು ಗೆಳೆಯರು, ತುಂಬಾ ಸ್ನೇಹಿತರವರು, ಮಾತಿಲ್ಲದೆ ಮೌನವಾಗಿ ನಡೆದುಕೊಂಡು ಹೋಗ್ತಾ ಇರ್ತಾರೆ. ಕರೀಮನಿಗೆ ಮೌನವೇ ತುಂಬಾ ಹಿತವನ್ನಿಸ್ತಾ ಇತ್ತು. ಆದರೆ ಜನಾರ್ದನನಿಗೆ ಒಳಗೆಲ್ಲೋ ಒಂದು ರೀತಿಯ ನೋವು ಕಾಡ್ತಾ ಇತ್ತು. ಈ ಮೌನವನ್ನ ಮುರಿದ ಜನಾರ್ದನನೇ ಕರೀಮನೊಡನೆ ಮಾತಿಗಿಳಿತಾನೆ. ಕೇಳ್ತಾನೆ, ಯಾಕೋ ಕರೀಮ ಸ್ಕೂಲಿಗೆ ಬರ್ತಾ ಇಲ್ಲ, ಶಾಲೆ ಬಿಟ್ಬಿಟ್ಟಿಯೇನೋ ಎಂದು ಕರೀಮನನ್ನ ಜನಾರ್ದನ ಪ್ರಶ್ನಿಸ್ತಾನೆ. ಪ್ರಶ್ನೆ ಕರೀಮನ ಸಂಕಟವನ್ನು ಹೆಚ್ಚಿಸಿತು. ಕಷ್ಟಪಟ್ಟು ಪ್ರಯತ್ನಪೂರ್ವಕವಾಗಿ ಅಪ್ಪ ಆಯ್ತಲ್ಲ ಬುಡಿಸಿಬಿಟ್ಟ ಎಂದ. ಯಾಕೆ? ಯಾಕೋ ಸಂಪಾದನೆ ಮಾಡಬೇಕು ಅಂತ ಹೇಳಿ ಐತಲ್ಲ ಈ ಸ್ಕೂಲ್ ಬುಡಿಸಿಬಿಟ್ಟು
ಬೀಡಿ ಕಾರ್ಖಾನೆಗೆ ಬಿಟ್ಟ. ಈ ಜನಾರ್ದನನ ಪ್ರಶ್ನೆಗೆ ಕರೀಮನ ಸಂಕಟ ಇನ್ನಷ್ಟು ಹೆಚ್ಚಾಯಿತು. ಕಷ್ಟಪಟ್ಟು ಪ್ರಯತ್ನಪಟ್ಟು ಹೇಳ್ತಾನೆ, ಅಪ್ಪ ಇದಾನಲ್ಲ, ಅಪ್ಪ ನನ್ನ ಶಾಲೆಯನ್ನ ಬಿಡಿಸಿಬಿಟ್ಟ, ಅಪ್ಪ ಐತಲ್ಲ ಬುಡಿಸಿಬಿಟ್ಟ. ಅಂದ್ರೆ ಗ್ರಾಮ್ಯ ಭಾಷೆಯಲ್ಲಿ ಅಪ್ಪ ಐತಲ್ಲ ಅಂದ್ರೆ ಅಪ್ಪ ಇದ್ದಾನೆ, ನಾವು ಅಪ್ಪ ಇದ್ದಾರೆ ಅಂತ ಹೇಳ್ತೇವಲ್ಲ, ಇಲ್ಲಿ ಅಪ್ಪ ಐತಲ್ಲ ಅಂತ ಹೇಳಿದ್ರೆ ಅಪ್ಪ ಇದ್ದಾರಲ್ಲ ಅವರು ಬಿಡಿಸಿಬಿಟ್ರು ಶಾಲೆ ಎನ್ನುವ ಅರ್ಥ. ಯಾಕೆ ಅಂತ ಜನಾರ್ದನ ಪ್ರಶ್ನೆ ಮಾಡಿದಾಗ ಕರೀಮ ಹೇಳ್ತಾನೆ, ಯಾಕೋ ಸಂಪಾದನೆ ಮಾಡಬೇಕು ಅಂತ ಶಾಲೆ ಬಿಡಿಸಿಬಿಟ್ಟ ಅಪ್ಪ, ಬೀಡಿ ಕಾರ್ಖಾನೆಗೆ ಸೇರಿಸಿಬಿಟ್ಟ ಎಂದು ಕರೀಮ ಹೇಳ್ತಾನೆ. ಸಂಪಾದನೆ ಮಾಡುವುದಂದ್ರೆ ಹಣ ಮಾಡುವುದು. ಊಟಕ್ಕೆ ಅವರಿಗೆ ತುಂಬಾ ಬಡತನದಲ್ಲಿರ್ತಾರೆ ಕರೀಮನ ಮನೆಯವರು, ಅವರಿಗೆ ಒಂದು ಹೊತ್ತಿನ ಊಟಕ್ಕೂ ಕಷ್ಟ ಆಗಿರ್ತದೆ. ಆದ್ರಿಂದ ಶಾಲೆಗೆ ಹೋಗುವುದನ್ನ ಬಿಡಿಸಿ ಕರೀಮನನ್ನ ಬೀಡಿ ಕಾರ್ಖಾನೆಗೆ ಸೇರಿಸಿ ಬಿಡ್ತಾನೆ. ಆ ನೋವನ್ನ ಕರೀಮ ಜನಾರ್ದನನ ಜೊತೆ ಹಂಚಿಕೊಳ್ತಾನೆ. ಛೇ ಹಾಗೆ ಮಾಡಬಾರ್ದಿತ್ತು ನಿಮ್ಮಪ್ಪ. ನೋಡು, ನಮ್ಮ ತಂದೆ ಇದ್ದಾರಲ್ಲ, ಅವರು, ನಮ್ಮ ಚಿಕ್ಕಪ್ಪ ಎಲ್ಲರೂ ಹೇಳ್ತಿರ್ತಾರೆ, ಹುಡುಗರು ಈ ವಯಸ್ಸಿನಲ್ಲಿ ಚೆನ್ನಾಗಿ ಓದಬೇಕು ಅಂತ. ನಿಮ್ಮಪ್ಪ ಬೀಡಿ ಕಾರ್ಖಾನೆಗೆ ಸೇರಿಸಬಾರದಾಗಿತ್ತು ನಿನ್ನ ಎಂದು ಸಿರಿವಂತಿಕೆಯಲ್ಲಿ ಬೆಳೆದ ಹುಡುಗ ಜನಾರ್ದನ ಹೇಳಿದ. ಜನಾರ್ದನನಿಗೇನು ಗೊತ್ತು ಕರೀಮನ ಸಂಕಟ, ಕರೀಮನ ಕಷ್ಟ, ಕರೀಮನ ಬಡತನ. ಅವನು ಹೇಳ್ತಾನೆ, ಛೇ ಹೀಗೆಲ್ಲ ಮಾಡಬಾರ್ದಿತ್ತು ನಿಮ್ಮಪ್ಪ. ನಮ್ಮಪ್ಪ, ನಮ್ಮ ಚಿಕ್ಕಪ್ಪ ಎಲ್ಲರೂ ಹೇಳ್ತಾರೆ, ಸಣ್ಣ ವಯಸ್ಸಿನಲ್ಲಿ ಮಕ್ಕಳು ಕೆಲಸ ಮಾಡಬಾರ್ದು, ಅವರು ಚೆನ್ನಾಗಿ ಓದ್ಬೇಕು ಅಂತ ಹೇಳ್ತಾ ಇರ್ತಾರೆ ನಮ್ಮಪ್ಪ ಚಿಕ್ಕಪ್ಪ ಎಲ್ಲರೂ. ಆದ್ರೆ ನಿಮ್ಮಪ್ಪ ನೋಡು ಬೀಡಿ ಕಾರ್ಖಾನೆಗೆ ಸೇರಿಸ್ಬಿಟ್ಟ, ಈಗ ಸೇರಿಸಬಾರ್ದಿತ್ತು ನಿನ್ನನ್ನ ಎಂದು ಸಿರಿವಂತಿಕೆಯಲ್ಲಿ ಬೆಳೆದ, ಅಂದ್ರೆ ಶ್ರೀಮಂತ ಹುಡುಗ ಜನಾರ್ದನ, ಬಡ ಹುಡುಗ ಕರೀಮನ ಕಷ್ಟವನ್ನ ಹೇಗೆ ಅರ್ಥ ಮಾಡಿಕೊಳ್ತಾನೆ, ಅವನಿಗೆ ತೋಚಿದ್ದನ್ನ ಹೇಳ್ತಾನೆ. 10 ವರ್ಷದ ಹುಡುಗ ಕರೀಮನಿಗೆ ಏನೂ ಅರ್ಥವಾಗದಿದ್ದರೂ ಆ ಸಮಯಕ್ಕೆ ಜನಾರ್ದನನ ಮಾತೇ ಸರಿ ಎಂದು ತೋರಿತು. ಏನೇ ಆಗ್ಲಿ ಕರೀಮ ಶಾಲೆಗೆ ಹೋಗುವ ಹುಡುಗ, ಅವನಿಗೆ ಈ ಜನಾರ್ದನನ ಮಾತು ಎಷ್ಟು ಅರ್ಥವಾಯಿತೋ ಅರ್ಥವಾಗ್ಲಿಲ್ಲೋ, ಆದ್ರೂ ಜನಾರ್ದನ ಹೇಳಿದ್ದು ಸರಿ ಎಂದು ಅನಿಸಿತು. ಹುಡುಗರು ಕವಲು ದಾರಿಗೆ ಬಂದು ನಿಂತಿದ್ದರು. ಒಂದು ದಾರಿ ಶಾಲೆಯ ಕಡೆಗೆ, ಇನ್ನೊಂದು ಬೀಡಿ ಕಾರ್ಖಾನೆಯೆಡೆಗೆ ಹೋಗುವುದಿತ್ತು. ಕವಲಾದ ಆ ಗೆಳೆಯರಿಬ್ಬರ ಪ್ರತೀಕದಂತೆ. ಇಲ್ಲಿ ಹುಡುಗರಿಬ್ರು ಒಂದು ದಾರಿಯ ಮಧ್ಯದಲ್ಲಿ ಬಂದು ನಿಲ್ತಾರೆ. ಒಂದು ದಾರಿ ಶಾಲೆಗೆ ಹೋದ್ರೆ ಇನ್ನೊಂದು ದಾರಿ ಬೀಡಿ ಕಾರ್ಖಾನೆಗೆ ಹೋಗ್ತಾ ಇತ್ತು. ಶಾಲೆಗೆ ಹೋಗ್ಬೇಕಾಗಿದ್ದ ಜನಾರ್ದನ ಶಾಲೆಯ ಕಡೆಗೆ ಹೋಗ್ಬೋದಿತ್ತು. ಅದೇ ಶಾಲೆಗೆ ಸ್ವಲ್ಪ ದಿನಗಳ ಹಿಂದೆ ಕರೀಮನು ಕೂಡ ಹೋಗ್ತಾ ಇದ್ದ. ಆದ್ರೆ ಈಗ ಆ ಶಾಲೆಯ ದಾರಿಯಿಂದ ಬೇರೊಂದು ದಾರಿಗೆ ಕರೀಮನ ಪಯಣ ಸಾಗಿದೆ. ಅದಂದ್ರೆ ಅವನು ಬೀಡಿ ಕಾರ್ಖಾನೆಗೆ ಹೋಗ್ಬೇಕೀಗ. ಮನಸ್ಸಿನಲ್ಲಿ ಏನೋ ಒಂದು ರೀತಿ ನೋವಾಗುತ್ತೆ ಕರೀಮನಿಗೆ. ಆಗ ಕರೀಮ ಏನ್ ಹೇಳ್ತಾನೆ ಜನಾರ್ದನನಿಗೆ, ಜನಾರ್ದನ ಏನ್ ಹೇಳ್ತಾನೆ ನೋಡೋಣ. ಹಾಗಾದ್ರೆ ನಾನು ಹೋಗ್ತೀನೋ ಎಂದು ಹೇಳಿದ ಜನಾರ್ದನ ಶಾಲೆಯೆಡೆ ಕೈ ತೋರುತ್ತಾ, ಅಲ್ಲಿ ನೋಡೋ ಕರೀಂ, ನಮ್ಮ ಶಾಲೆ ಹತ್ತಿರ ಕಾಣುತ್ತಲ್ಲ, ಹಳದಿ ಮನೆ, ಅದೇ ಸಾಮಿ ಮನೆ. ನೀನು ನೋಡಿಲ್ಲ ಅವನ್ನ, ತುಂಬಾ ಒಳ್ಳೆಯವನು. ಸಾಯಂಕಾಲ ಸ್ಕೂಲು ಬಿಟ್ಟ ಮೇಲೆ ನಾವೆಲ್ಲರೂ ಸೇರಿ ಅವರ ಮನೆಯಲ್ಲಿ ಚಾಪು, ಕೊಕ್ಕಾಟ ಎಲ್ಲ ಆಡ್ತೀವಿ. ಈಗ ನೀನು ಬಾರೋ, ಚೆನ್ನಾಗಿರುತ್ತೆ ಎಂದು ಜನಾರ್ದನ ಕರೀಮನಿಗೆ ಹೇಳ್ತಾನೆ. ಹಾಗಾದ್ರೆ ನಾನಿನ್ನು ಹೊರಡ್ತೀನಿ, ಶಾಲೆಗೆ ಹೋಗ್ತೀನಿ ಅಂತ ಶಾಲೆಯ ಕಡೆಗೆ ಜನಾರ್ದನ ಕೈ ಮಾಡಿ ತೋರಿಸ್ತಾನೆ. ಶಾಲೆ ಹತ್ರದಲ್ಲಿ ಒಂದು ಹಳದಿ ಬಣ್ಣದ ಮನೆ ಇದೆಯಲ್ಲ, ಅದು ಸಾಮಿ ಮನೆ, ನನ್ನ ಗೆಳೆಯನ ಮನೆ, ಸಾಮಿ ಮನೆ ಅದು. ಅವನು ತುಂಬಾ ಒಳ್ಳೆಯವನು. ಶಾಲೆ ಬಿಟ್ಟ ನಂತರ ಸಾಯಂಕಾಲ ನಾವೆಲ್ಲರೂ ಅಲ್ಲಿ ಅವ್ರ ಮನೆಯಲ್ಲಿ ಆಟ ಆಡ್ತೇವೆ, ಅಡಗಿಕೊಳ್ಳೋ ಆಟ, ಬೇರೆ ಬೇರೆ ಆಟಗಳನ್ನ ಆಡ್ತೇವೆ. ನೀನು ಬಾರೋ, ತುಂಬಾ ಚೆನ್ನಾಗಿರ್ತದೆ ಅಂತ ಕರೀಮನನ್ನ ಜನಾರ್ದನ ಕರೀತಾನೆ. ಅಚ್ಚ, ಗೆಳೆಯನ ತುಂಬು ಹೃದಯದ ಕರೆಗೆ ಯಾಂತ್ರಿಕವಾಗಿ ಕರೀಮ ಅಚ್ಚ ಎಂದು ಹೇಳಿದುದೇನೋ ದಿಟ. ಆದರೆ ಮರುಕ್ಷಣವೇ ಕಾರ್ಖಾನೆಯ ನೆನಪಾಗಿ ಅದು ಹೇಗೆ ಸಾಧ್ಯ ಎಂದು ವಿಚಾರಕ್ಕೊಳಗಾದ. ಆ ಕಾರ್ಖಾನೆಯಲ್ಲಿ ಸಂಜೆಯ ಹೊತ್ತು ಕೆಲಸ ತೆಗೆದುಕೊಳ್ಳುತ್ತಿದ್ದರು. ಒಂದೊಂದು ಸಾರಿ 7:30, 8 ಗಂಟೆಯವರೆಗೂ
ಸರಿಯಾದ ಬೆಳಕಿಲ್ಲದ ಕೋಣೆಯೊಳಗೆ ಕೂಡಿಸಿಬಿಡುತ್ತಿದ್ದರು. ಬೀಡಿಯನ್ನು ಕಟ್ಟುವಾಗ ಹೊಗೆಸೊಪ್ಪು ತುಂಬಲು ಅನುಕೂಲವಾಗುವಂತೆ ಪತ್ತ ಅಂದ್ರೆ ಎಲೆಗಳನ್ನು ಕತ್ತರಿಸಿ ಇಡುವುದು ಅವನ ಕೆಲಸವಾಗಿತ್ತು. ಮಧ್ಯೆ ಯಾವಾಗಲಾದರೂ ಆ ನರಕದಿಂದ ಹೊರಗೆ ಹೋಗಲು ಮಿಸುಕಾಡಿದರೆ ಅಪ್ಪನ ಕ್ಷುದ್ರ ನೋಟ ಸುಮ್ಮನೆ ಕುಳಿತುಕೋ ಎಂದು ಬಲವಂತಪಡಿಸುತ್ತಿತ್ತು. ಜನಾರ್ದನ ನೀನು ಬಾ ಎಂದು ಕರೆದಾಗ ಅಚ್ಚ ಅಂದ್ರೆ ಅಡ್ಡಿಲ್ಲ, ನಾ ಬರ್ತೀನಿ ಎನ್ನುವ ರೀತಿ ಯಾಂತ್ರಿಕವಾಗಿ ಇಲ್ಲಿ ಕರೀಮ ಉತ್ತರವನ್ನ ಕೊಡ್ತಾನೆ. ಗೆಳೆಯನ ತುಂಬು ಹೃದಯದ ಕರೆಗೆ ಅಚ್ಚ ಎಂದು ಹೇಳಿ ಸರಿ ಎಂದು ಹೇಳಿ ಮರುಕ್ಷಣವೇ ಅವನಿಗೆ ನೆನಪಾಗ್ತದೆ ತಾನು ಕಾರ್ಖಾನೆಗೆ ಹೋಗ್ಬೇಕಿದೆ. ಅದು ಹೇಗ್ ಸಾಧ್ಯ, ನಾನು ಕಾರ್ಖಾನೆಗೆ ಹೋಗ್ಬೇಕಾದ್ರೆ ಆಟ ಆಡ್ಲಿಕ್ಕೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಎಂದು ಅವನು ವಿಚಾರ ವಿಮರ್ಶೆಯನ್ನ ಮಾಡ್ಕೊಳ್ತಾನೆ. ತನ್ನಲ್ಲೇ ಅವನು ಯೋಚನೆ ಮಾಡ್ತಾನೆ. ಆ ಕಾರ್ಖಾನೆಯಲ್ಲಿ ಸಂಜೆಯವರೆಗೂ ಕೆಲಸ ಮಾಡ್ತಾರೆ. ಈ ಮಕ್ಕಳನ್ನ 7:30-8 ಗಂಟೆವರೆಗೂ ಬೆಳಕಿಲ್ಲದ ಕೋಣೆಯೊಳಗೆ ಕೂಡಿಸಿ ಬಿಡ್ತಾರೆ. ಅಲ್ಲಿ ಅವ್ರಿಗೇನ್ ಕೆಲಸ ಅಂದ್ರೆ ಬೀಡಿ ಕಟ್ಟುವಾಗ ಹೊಗೆ ಸೊಪ್ಪು ತುಂಬುತ್ತಾರಲ್ಲ, ಆ ತುಂಬುವುದಕ್ಕೆ ಅನುಕೂಲವಾಗುವ ಹಾಗೆ ಬೀಡಿಯ ಎಲೆಗಳನ್ನ ಯಾವ ಆಕಾರದಲ್ಲಿ, ಯಾವ ಶೇಪಿಗೆ, ಯಾವ ಸೈಜಿಗೆ ಬೇಕು ಅದನ್ನ ಕಟ್ ಮಾಡುವುದು ಈ ಮಕ್ಕಳ ಕೆಲಸ ಆಗ್ತಿತ್ತು. ಮಧ್ಯೆ ಯಾವಾಗಲಾದರೂ ಆ ನರಕದಿಂದ ಹೊರಗೆ ಹೋಗಲು ಮಿಸುಕಾಡಿದರೆ, ಅಂದ್ರೆ ಅಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೆ ಕೆಲಸ ಮಾಡುವುದು ತುಂಬಾ ಕಷ್ಟ. ಇಡೀ ಹೊತ್ತು ಕುಳಿತುಕೊಂಡು ಆಡುವ ಮಕ್ಕಳು ಹೇಗೆ ಕುಳಿತುಕೊಳ್ಳಲು ಸಾಧ್ಯ? ಅವರು ಕುಳಿತುಕೊಳ್ಳುವುದೇ ಕಷ್ಟ. ಎಲ್ಲಾದ್ರೂ ಮಿಸುಕಾಡಿದ್ರೆ ಅಂದ್ರೆ ಅಲುಗಾಡಿದ್ರೆ ಅಲ್ಲಿ ಅಪ್ಪನ ಕ್ಷುದ್ರ ನೋಟ, ಅಪ್ಪ ಕಣ್ಬಿಟ್ಟು ನೋಡ್ತಾರೆ. ಆ ಕಣ್ಣಿನ ಸನ್ನೆಯಲ್ಲೇ ಏನ್ ಹೇಳ್ತದೆ ಆ ಕಣ್ ಸನ್ನೆ ಅಂದ್ರೆ ಸುಮ್ಮನೆ ಕುಳಿತುಕೋ ಎಂದು ಬಲವಂತ ಮಾಡುವಂತೆ ಅವರ ದೃಷ್ಟಿ ಈ ಕರೀಮನನ್ನ ಅಲ್ಲೇ ಕೂಡಿಸ್ತಿತ್ತು. ಆಡುವುದು ಅಥವಾ ಹೊರಗಡೆ ಹೋಗುವುದು ಕೂಡ ತುಂಬಾ ಕಷ್ಟವಾಗ್ತಾ ಇತ್ತು ಆ ಮಕ್ಕಳಿಗೆ. ಜನಾರ್ದನ ದೂರ ದೂರ ಹೋಗುತ್ತಿದ್ದ. ಅವನಾಚೆಗೆ ದೂರದಲ್ಲಿ ಶಾಲೆ ಕಾಣುತ್ತಿತ್ತು. ಶಾಲೆಯನ್ನೇ ನೋಡಿದಂತೆ ಯಾವುದೋ ಪ್ರಿಯವಾದ ವಸ್ತುವನ್ನು ಕಳೆದುಕೊಂಡ ಅನುಭವವಾಯಿತು ಕರೀಮನಿಗೆ. ತನ್ನ ಗೆಳೆಯ ದೂರ ದೂರ ಹೋಗ್ತಾ ಇದ್ದಂತೆ ಕರೀಮ ಅವನನ್ನ ನೋಡ್ತಾ ಇರ್ತಾನೆ. ನೋಡ್ತಾ ಇದ್ದಂಗೆ ಅವನಿಗೆ ತುಂಬಾ ಪ್ರಿಯವಾದ ವಸ್ತು ಯಾವುದು ಅಂದ್ರೆ ದೂರದಲ್ಲಿ ಅವನಿಗೆ ಶಾಲೆ ಕಾಣಿಸ್ತದೆ. ಏನೋ ತನ್ನಿಂದ ಆ ವಸ್ತುವನ್ನು, ತುಂಬಾ ಪ್ರೀತಿಯ ವಸ್ತುವನ್ನು ಕಳೆದುಕೊಂಡಂತ ಅನುಭವ ಕರೀಮನಿಗಾಗ್ತದೆ. ಆಗ ಅವನು ದೀರ್ಘವಾಗಿ ನಿಶ್ವಾಸ ಬಿಟ್ಟು ತನ್ನ ಕಾರ್ಖಾನೆ ದಾರಿ ಹಿಡಿದ. ಇನ್ನೇನು ಎಲ್ಲವೂ ಮುಗಿದು ಹೋಯಿತು ಅನ್ನುವ ರೀತಿ ಅವನು ಒಂದು ರೀತಿಯ ಬೇಸರದ ಒಂದು ನಿಶ್ವಾಸವನ್ನ ಬಿಟ್ಟು ಎಲ್ಲಿಗೆ ಹೋಗ್ತಾನೆ? ಕಾರ್ಖಾನೆ ಹೋಗ್ತಾನೆ. ಮೇಲೆ ಏರಿದ ಸೂರ್ಯನನ್ನು ನೋಡಿದಂತೆ ಭೀತಿ ಅವನ ಮನಸ್ಸನ್ನು ಆವರಿಸಿತು. ಈಗಾಗಲೇ ಗೋಲಿ ಆಡಿ ತುಂಬಾ ಹೊತ್ತಾಗಿದೆ. ಜನಾರ್ದನನ ಜೊತೆಗೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಬಂದು ಕೂಡ ತುಂಬಾ ಹೊತ್ತಾಗಿದೆ. ಸೂರ್ಯನ ಬಿಸಿಲು ಸುಟ್ಟಂತೆ ಮನಸ್ಸಿನಲ್ಲಿ ಭೀತಿ ಕೂಡ ಅಂದ್ರೆ ಭಯ ಕೂಡ ಆವರಿಸಿತು ಅವನಿಗೆ. ಹೊತ್ತಾಗಿ ಹೋದಲ್ಲಿ ಅಪ್ಪನಿಂದ ನಿಶ್ಚಯವಾಗಿ ಒದೆ ತಿನ್ನಬೇಕಾಗುತ್ತದೆ ಎಂದು ಹೆದರಿ ಹಾಳು ಗೋಲಿ ಆಡಲು ಹೋಗಬಾರದಿತ್ತು ಎಂದುಕೊಂಡ. ಆದ ಮೇಲೆ ಇನ್ನೇನು ಮಾಡುವುದು, ಮಾಡಿದ್ದುಣ್ಣು ಮಹಾರಾಯ ಅನ್ನುತ್ತಾ ವೇಗವಾಗಿ ಹೆಜ್ಜೆ ಇಟ್ಟ. ಹೇಗೂ ತಾನು ಕಾರ್ಖಾನೆಗೆ ಹೋಗುವಾಗ ಲೇಟ್ ಆಗಿದೆ, ಈಗ ಗೋಲಿ ಆಡ್ಲಿಕ್ಕೆ ಹೋಗ್ಬಾರದಿತ್ತು ನಾನು ಅಂತ ತನ್ನ ಮನಸ್ಸಿನಲ್ಲೇ ಅಂದ್ಕೊಳ್ತಾನೆ. ಆದ್ರೆ ಏನ್ ಮಾಡುದು, ಈಗಾಗಲೇ ಹೊತ್ತಾಗಿದೆ. ಮಾಡಿದ್ದುಣ್ಣು ಮಹಾರಾಯ. ಈಗಾಗಲೇ ನೀವೆಲ್ಲ ಕಲ್ತಿದ್ದೀರಿ ಗಾದೆಗಳನ್ನ, ಅದರಲ್ಲಿ ಇದು ಕೂಡ ಒಂದು. ನಾವೇನ್ ಮಾಡಿರ್ತೇವೆ ಅದನ್ನೇ ಉಣ್ಣಬೇಕಾಗ್ತದೆ, ಅಂದ್ರೆ ನಮ್ಮ ಕರ್ಮ ಫಲವನ್ನ ನಾವೇ ಅನುಭವಿಸ್ಬೇಕಾಗ್ತದೆ ಎನ್ನುವ ಒಂದು ಅರ್ಥದಲ್ಲಿ ಇಲ್ಲಿ. ಯಾಕೆಂದ್ರೆ ಅವನು ಆಟ ಆಡ್ಲಿಕ್ಕೆ ಹೋದದ್ದು, ತನ್ನ ಕೆಲಸವನ್ನ ಬಿಟ್ಟು ಆಟಕ್ಕೆ ಹೋದದ್ದು ಅವನ ತಪ್ಪು. ಹಾಗಾಗಿ ಈಗೇನೂ ಮಾಡುವುದಿಲ್ಲ, ತನಗೆ ತಂದೆಯಿಂದ ಒದೆ ತಿನ್ನುವುದೊಂದೇ ದಾರಿ ಎಂದು ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ವೇಗವಾಗಿ ಹೆಜ್ಜೆ ಇಟ್ಟ. 10 ನಿಮಿಷದ ನಡಿಗೆ ಹುಡುಗನನ್ನು ಬೀಡಿ ಫ್ಯಾಕ್ಟರಿಯ ಮುಂದೆ ತಂದು ನಿಲ್ಲಿಸಿತ್ತು. ಅಲ್ಲಿ ಹುಡುಗರ ತಂಡವೊಂದು ಚಿಣ್ಣಿ ಆಡುತ್ತಿತ್ತು. ಚಿಣ್ಣಿ ಅಂದ್ರೆ ಚಿಣ್ಣಿ ದಾಂಡು. ನೀವು ಈಗಾಗಲೇ ಚಿತ್ರದಲ್ಲಿ ನೋಡಿದ್ರಲ್ಲ, ಮೊದಲಿಗೆ ಚಿತ್ರದಲ್ಲಿ ನೋಡಿದ್ರಿ ನೀವು. ಒಂದು ಚಿಣ್ಣಿ, ಇನ್ನೊಂದು ದಾಂಡು. ಒಂದು ಸಣ್ಣ ಕೋಲು, ಒಂದು ದೊಡ್ಡ ಕೋಲು ಇಟ್ಟಿದ್ದಲ್ಲ, ಅದು ಚಿಣ್ಣಿ ದಾಂಡು ಅಂತ ಕರೀತಾರೆ.
ಅಲ್ಲಿ ಹುಡುಗರು ಚಿಣ್ಣಿ ಆಡುತ್ತಿದ್ದರು. ಎಲ್ಲ ಗೆಳೆಯರೆಲ್ಲ ಸೇರಿ ಚಿಣ್ಣಿ ಆಟವನ್ನ ಆಡ್ತಾ ಇದ್ರು. ಕರೀಂ ಮುಗ್ಧನಾಗಿ ನೋಡುತ್ತಾ ನಿಂತ. ಊಟವಾದ್ರೂ ಬಿಟ್ಟ ಆ ಆಟದಲ್ಲಿ. ಗಳಿಗೆಯ ಹಿಂದೆ ಅವನು ಏರಿ ಹೋಗಬೇಕೆಂದಿದ್ದ ಬೀಡಿ ಫ್ಯಾಕ್ಟರಿಯ ಹಂತಗಳನ್ನು ಈಗ ಸಂಪೂರ್ಣವಾಗಿ ಮರೆತಂತಿತ್ತು. ಈಗಾಗಲೇ ಲೇಟ್ ಆಗಿದೆ, ಅಪ್ಪ ಬೈತಾರೆ, ಅವರು ಹೊಡಿತಾರೆ ಎನ್ನುವ ನೋವು ಮನಸ್ಸಿನಲ್ಲಿತ್ತು. ಆದರೆ ಹುಡುಗರು ಬೀಡಿ ಫ್ಯಾಕ್ಟರಿಯ ಮುಂದೆ ಆಟ ಆಡ್ತಿದ್ದಂತ ಹುಡುಗರ ತಂಡವನ್ನ ನೋಡಿ, ಅಲ್ಲಿ ಚಿನ್ನಿದಾಂಡು ಆಟವನ್ನ ಆಡ್ತಾ ಇದ್ದಂತ ಹುಡುಗರ ತಂಡವನ್ನ ನೋಡಿ ಕರೀಮನಿಗೆ ಒಂದು ಕ್ಷಣ ಮೈಯೆಲ್ಲ ಮರೆತೋಯ್ತು. ತಾನೆಲ್ಲಿದ್ದೇನೆ, ಬೀಡಿ ಫ್ಯಾಕ್ಟರಿಗೆ ಹೋಗ್ಬೇಕು, ಲೇಟ್ ಆಗಿದೆ ಎನ್ನುವ ಇದೆಲ್ಲ ಮರ್ತೋಯ್ತು. ಗಳಿಗೆ ಹಿಂದೆ ಅವನು ಏರಿ ಬಂದಿದ್ದ ಬೀಡಿ ಫ್ಯಾಕ್ಟರಿಯ ಹಂತಗಳನ್ನ ತಾನು ಯೋಚನೆ ಮಾಡಿದ್ದು, ಪತ್ತಗಳನ್ನ ಹೇಗೆ ಕಟ್ ಮಾಡಬೇಕು, ಅಲ್ಲಿ ಆಗುವಂತಹ ನರಕ ಯಾತನೆ ಎಷ್ಟು ಅನ್ನೋದೆಲ್ಲ ಆ ಚಿಣ್ಣಿಯ ಆಟವನ್ನ ಕೇಳಿದ ತಕ್ಷಣ, ಅಲ್ಲಿ ಆಡುತ್ತಿರುವ ಮಕ್ಕಳನ್ನ ನೋಡಿದ ತಕ್ಷಣ ಅವನಿಗೆ ಮರೆತೇ ಹೋಯ್ತು. ತುಚ್ಚಿ ತುದಾಂಡ್ ತುಬದ್ ರೆಡಿ ಬಾಗಿ ನಿಂತು ದಾಂಡು ಹಿಡಿದು ಗುಳಿಯಲ್ಲಿದ್ದ ಚಿಣ್ಣಿಯನ್ನೇ ನಿಟ್ಟಿಸುತ್ತಾ ಹುಡುಗ ತಿಮ್ಮಾರೆಡ್ಡಿ ಕೂಗಿ ಹೇಳಿದ. ಅಲ್ಲಿ ಚಿಣ್ಣಿ ದಾಂಡ ಆಟವನ್ನ ಆಡ್ಬೇಕಾದ್ರೆ ಇದನ್ನ ಹೇಳ್ಬೇಕಾಗ್ತದೆ. ತುಚಿ ತುದಾಂಡ್ ತುಬದ್ ರೆಡಿ ಅಂದ್ರೆ ಎಲ್ರೂ ರೆಡಿ ಇದ್ದೀರಾ, ಅಪೋಸಿಟ್ ಪಾರ್ಟಿಯವರೆಲ್ಲ ರೆಡಿ ಇದ್ದೀರಾ, ಇದನ್ನ ತಾನು ಆಡುವ ಆಟದಲ್ಲಿ ಚಿಣ್ಣಿಯನ್ನ ಹೆಕ್ಕಿಕೊಳ್ಬೇಕಾಗ್ತದೆ, ಅದನ್ನ ಹಿಡಿಬೇಕಾಗ್ತದೆ, ಕ್ಯಾಚ್ ಹಿಡಿಬೇಕಾಗ್ತದೆ. ರೆಡಿ ಇದ್ದೀರಾ ಅಂತ ಕೇಳುವುದು. ತುಚಿ ತುದಾಂಡ್ ತುಬದ್, ನೀವು ರೆಡಿ ಇದ್ದೀರಾ ಅಂತ ಕೇಳುವ ಒಂದು ವಾಕ್ಯ. ದೂರದಲ್ಲಿ ಯಾರ ಕಡೆಗೆ ಚಿಣ್ಣಿ ಬರುವುದು ಅದನ್ನು ಕ್ಯಾಚ್ ಹಿಡಿದು ಬಿಡಬೇಕು ಎಂದು ನಿಶ್ಚಯ ಮಾಡಿ ನಿಂತಿದ್ದ ಎದುರು ಪಕ್ಷದ ಹುಡುಗರು ರೆಡಿ ಎಂದು ತಾವು ಕೂಗಿ ಉತ್ತರವಿಟ್ಟರು. ಎಲ್ರೂ ರೆಡಿಯಾ ಅಂತ ಕೇಳಿದ್ರೆ ರೆಡಿ ಅಂತ ಎಲ್ರೂ ಉತ್ತರ ಕೊಡ್ತಾರೆ. ಕರೀಮನ ಕುತೂಹಲ ಕೆರಳಿತು. ಹೇಗೆ ಹೊಡೆಯುತ್ತಾನೋ ಚಿಣ್ಣಿ, ಎಷ್ಟು ದೂರ ಹೋಗುತ್ತದೋ ಎಂದು ಎಣಿಕೆ ಹಾಕುತ್ತಾ ಮೈಯೆಲ್ಲ ಕಣ್ಣಾಗಿ ನಿರೀಕ್ಷಿಸುತ್ತಾ ನಿಂತ. ಗೆಳೆಯರ ಆಟವನ್ನ ನೋಡಿ ಅಲ್ಲೇ ನಿಂತು ಬಿಟ್ಟ ಕರೀಮ. ಚಿಣ್ಣಿದಾಂಡು ಅಂದ್ರೆ ಅವನಿಗೆ ತುಂಬಾ ಪ್ರೀತಿಯ ಆಟ. ಮೈಯೆಲ್ಲ ಕಣ್ಣಾಗಿ ಅವರನ್ನ ನೋಡ್ತಾ ನಿಂತ. ತಿಮ್ಮಾರೆಡ್ಡಿ ದಾಂಡಿನಿಂದ ಚಿಣ್ಣಿಯನ್ನು ಕುಟುಕಿ ಮೇಲೆ ನೆಗೆದ ಚಿಣ್ಣಿಯ ಮೇಲೆ ಬಲವಾಗಿ ದಾಂಡು ಮತ್ತೆ ಎಸೆದ. ಆದರೆ ಹಾಗೆ ಅವನು ಬೀಸಿದ ದಾಂಡಿಗೂ ಚಿಣ್ಣಿಗೂ ಮಿಲಾಖತ್ ಆಗಲಿಲ್ಲ. ಬರಿಯ ಗಾಳಿಯಲ್ಲಿ ದಾಂಡನ್ನು ಬೀಸಿ ಗಿರ್ರನೆ ತನ್ನನ್ನೇ ಒಂದು ಸುತ್ತು ಸುತ್ತಿ ನಿಂತುಕೊಂಡ. ಮೇಲೆ ನೆಗೆದಿದ್ದ ಚಿಣ್ಣಿ ಮತ್ತೊಮ್ಮೆ ಅದೇ ಸ್ಥಳದಲ್ಲಿ ಬಿದ್ದಿತ್ತು. ಘೊಳ್ಳೆಂದು ನಕ್ಕು ಬಿಟ್ಟ ಕರೀಮ. ಕರೀಮ ಚಿಣ್ಣಿದಾಂಡು ಆಟವನ್ನ ನೋಡ್ತಾ ಇದ್ನಲ್ಲ, ಅಲ್ಲಿ ಆಡ್ತಾ ಇದ್ದ ಗೆಳೆಯನ ಹೆಸರು ತಿಮ್ಮಾರೆಡ್ಡಿ. ತಿಮ್ಮಾರೆಡ್ಡಿ ದಾಂಡಿನಿಂದ ಚಿಣ್ಣಿಯನ್ನ ಹೊಡೆದು, ಕುಟುಕಿ ಅಂದ್ರೆ ಹೊಡೆದು, ಮೇಲೆ ನೆಗೆದ ಚಿಣ್ಣಿಯ ಮೇಲೆ ಬಲವಾಗಿ ದಾಂಡನ್ನ ಬೀಸ್ತಾನೆ. ಆದ್ರೆ ಅವನಿಗದನ್ನ ಬೀಸ್ಕೊಳ್ಳಿಕ್ಕೆ ಸರಿಯಾಗಿ ಗೊತ್ತಿರೋದಿಲ್ಲ. ಬೀಸಿದ ದಾಂಡಿಗೂ ಚಿಣ್ಣಿಗೂ ಮಿಲಾಖತ್ ಆಗ್ಲಿಲ್ಲ, ಅಂದ್ರೆ ಒಂದಕ್ಕೊಂದು ತಾಗಲಿಲ್ಲ. ಒಂದಕ್ಕೊಂದು ತಾಗಿದ್ರೆ ಅದು ಮುಂದಕ್ಕೆ ಹೋಗ್ತಾ ಇತ್ತು, ಆದ್ರೆ ಅದು ತಾಗ್ಲೇ ಇಲ್ಲ. ಬರಿಯ ಗಾಳಿಯಲ್ಲಿ ದಾಂಡನ್ನು ಬೀಸಿ ಗಿರ್ರನೆ ತನ್ನನ್ನೇ ಒಂದು ಸುತ್ತಿಕೊಂಡ ತಿಮ್ಮಾರೆಡ್ಡಿ. ತಿಮ್ಮಾರೆಡ್ಡಿ ಬೀಸಿದಂತಹ ದಾಂಡು ಚಿಣ್ಣಿಗೆ ತಾಗದೇ ಇದ್ದಾಗ ಅದು ಅಲ್ಲೇ ಬಂದು ಬಿತ್ತು. ಇದನ್ನ ನೋಡಿ ಕರೀಮನಿಗೆ ತುಂಬಾ ನಗು ಬರ್ತದೆ. ಹೊಳ್ಳೆಂದು ಕರೀಮ ನಗ್ತಾನೆ. ನಗು ಯಾವಾಗಲೂ ಸಾಂಕ್ರಾಮಿಕ ಅಲ್ಲವೇ? ಇತರ ಬಾಲಕರು ನಕ್ಕರು. ತಿಮ್ಮಾರೆಡ್ಡಿಗೆ ಅವಮಾನವಾದಂತಾಗಿ ಕೋಪ ಬಂದಿತು. ಅಲ್ಲಿ ಚಿಣ್ಣಿಯನ್ನ ಹೊಡಿಲಿಕ್ಕೆ ಆಗದಿದ್ದಕ್ಕೆ ಕರೀಮ ನಗ್ತಾ ಇದ್ದಂತೆಯೇ ಎಲ್ಲರೂ ಕೂಡ, ಉಳಿದ ಬಾಲಕರು, ಅಪೋಸಿಟ್ ಪಾರ್ಟಿಯಲ್ಲಿದ್ದಂತಹ ಎಲ್ಲ ಬಾಲಕರು ಕೂಡ ನಗ್ಲಿಕ್ಕೆ ಶುರು ಮಾಡಿದ್ರು. ಮಹಾ ನಗ್ತಾ ಇದ್ದಾನೆ, ಇವನೇನು ಕುಡಿದು ಹಾಕಿ ಬಿಡೋ ಹಾಗೆ ಎಂದು ಸಿಡಿಮಿಡಿಗುಟ್ಟಿದ. ಕರೀಮ ನಗ್ತಾ ಇದ್ದದನ್ನ ನೋಡಿ ತಿಮ್ಮಾರೆಡ್ಡಿ ಕೋಪ ಬರ್ತದೆ. ನೋಡಿ ಇವನು ನಗ್ತಾ ಇದ್ದಾನೆ, ಇವನೇನು ಕಡಿದು ಹಾಕಿ ಬಿಡೋ ಹಾಗೆ, ಇವನು ಮಾಡ್ತಾನೆ, ತುಂಬಾ ಚೆನ್ನಾಗಿ ಆಡ್ತಾನೆ ಅನ್ನೋ ಹಾಗೆ ಎಂದು ಕೋಪಗೊಂಡು ಹೇಳ್ತಾನೆ. ನಂಗೆ ಆಡಕ್ಕೆ ಬಿಟ್ರೆ ಆಯ್ತಲ್ಲ, ತೋರಿಸ್ತೀನಿ. ಕರೀಮ ದೃಢವಾಗಿ ಅಚಲ ಆತ್ಮವಿಶ್ವಾಸದಿಂದ ನುಡಿದ. ನಂಗಾಡ್ಲಿಕ್ ಬಿಟ್ರೆ ನಾನು
ನಿನ್ಕಿಂತ ಚೆನ್ನಾಗಿ ಆಡ್ ತೋರಿಸ್ತೀನಿ ಎಂದು ಕರೀಮ ಹೇಳಿದ. ಮಹಾ ನನಗೆ ಗೊತ್ತಿದೆ, ಸುಮ್ಮನಿರೋ. ಒಂದು ಸರ್ತಿ ಆಟ ಕೊಟ್ಟು ನೋಡ್ತೀಯೇನೋ? ಓಹೋ ಬಾ, ಬೇಕಾದ್ರೆ ಆಡು. ಇಲ್ಲಿ ಒಬ್ಬರಿಗೊಬ್ರು ಮಾತು ಬೆಳೆಸ್ಕೊಂಡು ಆಟವನ್ನ ಶುರು ಮಾಡ್ತಾರೆ. ಕರೀಮ ನಾನು ಆಡು ತೋರಿಸ್ತೀನಿ ಅಂತಾನೆ. ತಿಮ್ಮಾರೆಡ್ಡಿ ಹಾ ಆಡು ನೋಡೋಣ, ಏನ್ ಮಾಡಿ ಬೇಕಾದ್ರೆ ಆಡು ಎಂದು ತಿಮ್ಮಾರೆಡ್ಡಿ ಕರೀಮನನ್ನ ಕರೀತಾನೆ. ಸ್ಪರ್ಧೆ ಎಂದರೆ ಕರೀಮನಿಗೆ 10 ಭುಜ ಬಂದು ಬಡುತ್ತಿತ್ತು. ಇನ್ನೊಬ್ಬರು ನೀನು ಈ ಕೆಲಸ ಮಾಡಲಾರೆ ಎಂದರೆ ಮಾಡೇ ಮಾಡ್ತೇನೆ ಎಂಬ ಕೆಚ್ಚು ಅವನನ್ನು ಮುನ್ನುಗ್ಗಿಸುತ್ತಿತ್ತು. ಹುರುಪಿನಿಂದ ಮುಂದೆ ಬಂದು ರೆಡ್ಡಿಯ ಕೈಯಿಂದ ದಾಂಡನ್ನು ಕಸಿದುಕೊಂಡು ಚಿಣ್ಣಿಯನ್ನೆತ್ತಿ ಬದ್ದಿನ ಅಂದ್ರೆ ಗುಳಿಯ ಮೇಲೆ ಪುಟಿವೇಳುವ ಅನುಕೂಲವಾಗುವಂತೆ ಅದನ್ನಿಟ್ಟು ದಾಂಡನ್ನು ಆರಾಮವಾಗಿ ತೂಗುತ್ತಾ ರೆಡಿ ಎಂದು ಹುಂಕರಿಸಿದ. ದೂರದಲ್ಲಿ ನಿಂತ ಹುಡುಗರು ವಾಡಿಕೆಯಂತೆ ರೆಡಿ ಎಂದರು. ಸ್ಪರ್ಧೆಗೆ ಕರೀಮ ರೆಡಿಯಾದ. ಸ್ಪರ್ಧೆ ಅಂದ್ರೆ ಅವನಿಗೆ ತುಂಬಾ ಇಷ್ಟ. ಅವನಿಗೆ ಯಾವುದೇ ಕೆಲಸವನ್ನ ನೀನು ಮಾಡಲಾರೆ ಎಂದು ಯಾರಾದ್ರೂ ಹೇಳಿದ್ರೆ ತುಂಬಾ ಸಿಟ್ಟು ಬಂದು ನಾನು ಮಾಡೇ ಮಾಡ್ತೇನೆ ಎನ್ನುವಂತಹ ಒಂದು ಕೆಚ್ಚು ಅವನಲ್ಲಿ ಬರ್ತಾ ಇತ್ತು. ಹುಮ್ಮಸ್ಸಿನಿಂದ, ಹುರುಪಿನಿಂದ ಅಂದ್ರೆ ತುಂಬಾ ಎಂಥೂಸಿಯಾಸ್ಟಿಕ್ ಆಗಿ ಬಂದು ರೆಡ್ಡಿಯ ಕೈಯಿಂದ ದಾಂಡನ್ನು ಕಿತ್ತುಕೊಂಡು, ಕಸಿದುಕೊಂಡು ಅಂದ್ರೆ ತೆಗೆದುಕೊಂಡು ಚಿಣ್ಣಿಯನ್ನೆತ್ತಿ ಬದ್ದಿನ ಅಂದ್ರೆ ಅಲ್ಲಿ ಚಿಣ್ಣಿದಾಂಡು ಆಡುವಾಗ ಒಂದು ಸಣ್ಣ ಗುಳಿ ಅಂದ್ರೆ ಸಣ್ಣ ಒಂದು ಪಿಟ್ ತರ ಮಾಡ್ತಾರೆ. ಅಲ್ಲಿ ಆ ಚಿಣ್ಣಿಯನ್ನ ಇಟ್ಟು ಅದರ ಮೇಲಿಂದ ಆ ದಾಂಡಿನಿಂದ ಅದನ್ನು ಹೊಡಿಬೇಕಾಗ್ತದೆ. ಆ ಗುಳಿಯನ್ನೆಲ್ಲ ಸರಿ ಮಾಡಿಕೊಂಡು ದಾಂಡನ್ನು ಆರಾಮವಾಗಿ ತೂಗುತ್ತಾ ಎಲ್ರಿಗೂ ಕೇಳ್ತಾನೆ, ರೆಡಿಯಾ ಅಂತ ಅಲ್ಲಿರುವ ಬಾಲಕರಿಗೆಲ್ಲ ಕೇಳ್ತಾನೆ. ಆಗ ಹುಡುಗರೆಲ್ಲ ರೆಡಿ ಅಂತ ಹೇಳ್ತಾರೆ. ದಾಂಡಿನಲ್ಲಿ ಟರ್ ಎನ್ನಿಸಿ ಮೇಲೆದ್ದ ಚಿಣ್ಣಿಯನ್ನು ಕೌಶಲ್ಯದಿಂದ ದಾಂಡು ಬೀಸಿ ಹೊಡೆದ. ಟಣ್ಣೆಂದು ಸದ್ದು ಮಾಡುತ್ತಾ ದೂರದಲ್ಲಿ ನಿಂತ ಹುಡುಗರ ನೆತ್ತಿಯ ಮೇಲೆ ರಭಸದಿಂದ ಹಾರಿ ಹೋಗಿ ರಸ್ತೆಯ ಕೊನೆಗೆ ಬಹಳ ದೂರದಲ್ಲಿದ್ದ ಚರಂಡಿಯಲ್ಲಿ ಬಿದ್ದಿತ್ತು. ಕರೀಮ ಹೊಡೆದಂತಹ ಚಿಣ್ಣಿ ತುಂಬಾ ದೂರ ಹೋಗಿ ಬೀಳ್ತು. ಹೇಗೆ ಅಂದ್ರೆ ದಾಂಡಿನಲ್ಲಿ ಟರ್ ಅನ್ಸಿ ಅವನು ಆ ಚಿಣ್ಣಿಯನ್ನ ತುಂಬಾ ಕೌಶಲ್ಯದಿಂದ, ತುಂಬಾ ನೈಪುಣ್ಯತೆಯಿಂದ, ಕೇರ್ಫುಲ್ ಆಗಿ ಅವನು ಹೊಡಿತಾನೆ. ಬೀಸಿದ ಹೊಡೆತಕ್ಕೆ ಟಣ್ಣೆಂದು ಸದ್ದು ಮಾಡುತ್ತಾ ದೂರದಲ್ಲಿದ್ದ ಹುಡುಗರ ನೆತ್ತಿಯ ಮೇಲಿನಿಂದ ರಭಸವಾಗಿ ಹಾರಿ ತುಂಬಾ ದೂರಕ್ಕೆ ಹೋಗಿ ಚರಂಡಿಯಲ್ಲಿ ಹೋಗಿ ಬಿದ್ದು ಬಿಡ್ತು. ಹುಡುಗರ ತಂಡ ಮುಗ್ಧವಾಗಿ ಶಭಾಷ್ ಎಂದು ಘೋಷಣೆ ಮಾಡಿತು. ಪೆಚ್ಚಾಗಿ ನಿಂತ ತಿಮ್ಮಾರೆಡ್ಡಿಯ ಕೈಗೆ ದಾಂಡು ಕೊಡುವಾಗ ಕರೀಮನ ಮುಖದ ಮೇಲೆ 1000 ಯುದ್ಧ ಮಾಡಿ ಗೆದ್ದು ಬಂದ ಸೈನ್ಯಾಧಿಪತಿಯ ವಿಜಯೋತ್ಸವ ನಲಿಯುತ್ತಿತ್ತು. ಕರೀಮನಿಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ತಾನು ಬೀಸಿದ ಚಿಣ್ಣಿ ತುಂಬಾ ದೂರ ಬಿದ್ದು ಆ ಕ್ಷಣದಲ್ಲಿ ಅಲ್ಲಿದ್ದ ಹುಡುಗರೆಲ್ಲ ತುಂಬಾ ಖುಷಿಯಾಗಿ ಶಭಾಷ್ ಎಂದು ಘೋಷಣೆ ಮಾಡ್ತಾರಲ್ಲ, ಆಗ ಖುಷಿ ಆಯ್ತು ಅವನಿಗೆ. ತಿಮ್ಮಾರೆಡ್ಡಿಗೆ ತನ್ನ ಕೈಯಲ್ಲಿದ್ದಂತಹ ದಾಂಡನ್ನ ಕೊಟ್ಟು ತುಂಬಾ ವಿಜಯೋತ್ಸವದಿಂದ ಅಂದ್ರೆ ಖುಷಿಯಾಗಿ ತಾನೇನೋ ಯುದ್ಧ ಗೆದ್ದು ಬಂದೆ, 1000 ಯುದ್ಧ ಗೆದ್ದು ಬಂದೆ ಅನ್ನುವಂತಹ ಖುಷಿಯಿಂದ ಹೇಗೆ ಸೈನ್ಯಾಧಿಪತಿಗಳು ವಿಜಯೋತ್ಸವವನ್ನ ಆಚರಿಸ್ತಾರೋ ಅದೇ ರೀತಿ ಗೆದ್ದು ಬೀಗಿ ಬರ್ತಾ ಇದ್ದಾನೆ ಕರೀಮ. ಹೀಗೆ ಗೆದ್ದ ಸಿಂಹದ ಹಾಗೆ ಕರೀಮ ಹಿಗ್ಗುತ್ತಿರುವಾಗ ಇವನ ತಂದೆ ಫ್ಯಾಕ್ಟರಿಯ ಬಾಗಿಲಲ್ಲಿ ಬಂದು ನಿಂತು, ಬೇಖೂಫ್, ಏನು ಮಾಡ್ತಾ ಇದ್ದೀಯಲ್ಲಿ, ಫ್ಯಾಕ್ಟರಿಗೆ ಬರದೆ ಎಂದು ಅಬ್ಬರಿಸಿದ. ನೀರಿನ ಮೇಲಿನ ಗುಳ್ಳೆಯಂತೆ ಕರೀಮನ ಸಂತೋಷ ಒಡೆದು ಹೋಯಿತು. ಗೆದ್ದು ಬರ್ತಾ ಇದ್ದ ಸಿಂಹದ ಹಾಗೆ ನಡಿಗೆಯನ್ನ ನಡ್ಕೊಂಡು ಬರ್ತಾ ಇದ್ದ ಕರೀಮ ಮುಂದೆ ಮುಂದೆ ಬರ್ತಾ ಇರುವಾಗ ಬಿಡಿ ಫ್ಯಾಕ್ಟರಿಯಲ್ಲಿ ತಂದೆ ನೋಡ್ತಾ ಇರ್ತಾರೆ, ಬಾಗಿಲಲ್ಲಿ ನಿಂತ್ಕೊಂಡು ಕರೀತಾರೆ, ಬೇಕೂಫ್, ಏನು ಮಾಡ್ತಾ ಇದ್ದೀ ಇಲ್ಲಿ, ಅಂದ್ರೆ ಮೂರ್ಖ, ಏನ್ ಮಾಡ್ತಾ ಇದ್ದೀಯ ನೀನು, ಫ್ಯಾಕ್ಟ್ರಿಗೆ ಬಾರದೆ ಎಂದು ಅಬ್ಬರಿಸಿದ ಅಂದ್ರೆ ಜೋರ್ ಮಾಡಿದ ಅಂತ. ಕರೀಮನ ಹರ್ಷ ಆ ಕ್ಷಣಕ್ಕೆ ಮಾಯವಾಯಿತು. ಸವಿಗನಸು ಕಾಣುತ್ತಿದ್ದ ಬಡಜೀವಿಯೊಬ್ಬ ಆ ಕನಸು ಒಡೆದು ಎದ್ದಾಗ ಅವನ ಬಾಳುವೆಯ ಭೀಕರ ಕರಾಳ ಸ್ವರೂಪ ಮತ್ತು ಚೆನ್ನಾಗಿ ಅವನಿಗೆ ಮನದಟ್ಟಾಗುವಂತೆ ಆ ಹುಡುಗನಿಗೆ ಅನುಭವವಾಯಿತು. ಸುಖರಹಿತವಾದ ಕಾರ್ಖಾನೆ ಜೀವನವನ್ನು ನೆನೆಸಿ ಭೀತಿಯಿಂದ ನಡುಗಿದ. ಆಟ ಆಡುವ ವಯಸ್ಸಿನಲ್ಲಿ ಆ ಹುಡುಗ ಪಾಪ ತನ್ನ ಸಂತೋಷವನ್ನ, ತಾನು ಗೆದ್ದಂತಹ ಸಂತೋಷವನ್ನ ಅನುಭವಿಸಿದ ಕ್ಷಣ, ಆ ಒಂದು ಕ್ಷಣಕ್ಕೆ ತಂದೆಯ ಒಂದು ಮಾತಿಗೇನೆ
ಅವನು ತನ್ನೆಲ್ಲ ಖುಷಿಯನ್ನ ಅದೇ ಕ್ಷಣದಲ್ಲಿ ಕಳ್ಕೊಳ್ತಾನೆ. ಹರ್ಷ ಎಲ್ಲ ಆ ಕ್ಷಣಕ್ಕೆ ಮಾಯವಾಗ್ತದೆ. ಅಂದ್ರೆ ಖುಷಿ ಎಲ್ಲ ಆ ಕ್ಷಣಕ್ಕೆ ಮಾಯವಾಯಿತು, ಅಂದ್ರೆ ಹೋಯ್ತು. ಸವಿಗನಸು ಅಂದ್ರೆ ತುಂಬಾ ಸಿಹಿಯಾದ ಕನಸು ಕಾಣ್ತಾ ಇದ್ದಂತಹ ಬಡ ಜೀವಿ ಕನಸು ಒಡೆದಾಗ ಎಷ್ಟು ನೋವು ಅನುಭವಿಸ್ತಾನೆ, ಆ ಕರಾಳ ಸ್ವರೂಪ ಎಷ್ಟು ಅವನನ್ನ ಹಿಂಸೆ ಪಡಿಸ್ತದೆ ಎನ್ನುವ ಅನುಭವ ಅವನಿಗೆ ಇಷ್ಟು ಸಣ್ಣ ವಯಸ್ಸಿನಲ್ಲೇ ಆದಂತಾಯಿತು. ಆ ಸುಖರಹಿತವಾದ, ಯಾವುದೇ ಸುಖವಿಲ್ಲದ ಕಾರ್ಖಾನೆ ಜೀವನವನ್ನ ನೆನೆಸಿ ಅವನಿಗೆ ಭೀತಿ ಆಯ್ತು, ಅಂದ್ರೆ ಹೆದರಿಕೆ ಆಯ್ತು. ಆ ಹೆದರಿಕೆಯಿಂದ ಅವನ ಜೀವ ನಡುಗೋಯ್ತು. ಪಾಪ ಸಣ್ಣ ಹುಡುಗ, ಆಟ ಆಡಿ ಬೆಳಿಬೇಕಾಗಿದ್ದಂತ ಹುಡುಗ ಕಾರ್ಖಾನೆಯ ಜೀವನಕ್ಕೆ ಬೇಸತ್ತು ಹೋಗಿದ್ದ. ಬೇಕೂಫ್, ಬಾರೋ ಇಲ್ಲಿ, ತಂದೆ ಕೂಗುತ್ತಿದ್ದ. ಹೆದರುತ್ತಾ ಮೆಟ್ಟಿಲೇರಿ ಫ್ಯಾಕ್ಟರಿಯ ಬಾಗಿಲ ಬಳಿ ಸಾರಿದ ಕರೀಮ. ಬಡತನದ ಬೇನೆಯಲ್ಲಿ ಬೆಂದು ಕ್ರೂರಿಯಾದ ತಂದೆ ಕೋಪದಿಂದ ಉರಿಯುತ್ತಿದ್ದು ಕಿರುಚಿ ಫಳಾರನೆ ಹುಡುಗನ ಕಪಾಳಕ್ಕೆ ತೀಡಿದ. ಕರೀಮನ ಕಣ್ಣುಗಳಲ್ಲಿ ಬಳಬಳನೆ ನೀರು ಸುರಿಯಿತು. ಹುಡುಗನ ಅವಿವೇಕದಿಂದಾಗಿ ಅವನ ಕಾರ್ಯದಿಂದ ಸಂಸಾರಕ್ಕೆ ನೋವುಂಟಾಗಿದೆ ಎನ್ನುವುದು ಇಲ್ಲಿ ತಂದೆಯ ಮಾತಾದರೆ. ಬಡತನದ ಬೇಗೆಯಿಂದ ಬೆಂದಂತಹ ತಂದೆ ತನ್ನ ಮಗನನ್ನ ಫ್ಯಾಕ್ಟರಿಗೆ ದುಡ್ಲೇಬೇಕಾಗಿದೆ. ಬಡತನ, ಹೊಟ್ಟೆ ಹಸಿವು ಮನುಷ್ಯನನ್ನ ಬೇರೆ ಬೇರೆ ಕೆಲಸಕ್ಕೆ ಅಣೆ ಮಾಡಿಕೊಡುತ್ತದೆ. ತಂದೆ ಆ ಕ್ಷಣದಲ್ಲಿ ಒಂದು ರೀತಿಯ ಬಡತನವನ್ನ ನೋಡಿ ಎಷ್ಟು ಕಷ್ಟದಿಂದ ಆ ಮಗುವನ್ನ ಅಲ್ಲಿ ಹಾಕಿದ್ದಾನೋ ಅವನಿಗೂ ತುಂಬಾ ಕಷ್ಟವಾಗಿರಬಹುದು. ಆದರೂ ತನ್ನ ಬಡತನವನ್ನ ನಿವಾರಿಸಿಕೊಳ್ಳಲಿಕ್ಕೆ ಅವನು ಕರೀಮನ ಕಪಾಳಕ್ಕೆ ಬಾರಿಸಿ, ಫಳಾರನೆ ಹುಡುಗನ ಕಪಾಳಕ್ಕೆ ಬಾರಿಸಿದ. ಬೇಕೂಫ್ ಎಂದು ಕಿರುಚಿದ. ಅಂದ್ರೆ ಅವನ ನೋವು ಅದೆಷ್ಟಿರಬೇಕು ಅಂದ್ರೆ ತನ್ನ ಕರುಳ ಕುಡಿಗೇನೆ ಅವನು ಬಾರಿಸುವಂತಾಗ್ಬೇಕಾದ್ರೆ ಎಷ್ಟು ನೋವಿನಿಂದ ತಂದೆ ಹಾಗೆ ಮಾಡಿರ್ಬೋದು ಎಂದು ಇಲ್ಲಿ ಕವಿ ಯೋಚಿಸ್ತಾನೆ. ಹುಡುಗನ ಅವಿವೇಕದಿಂದಾಗಿ ಅವನ ಕಾರ್ಯಕ್ಕೆ ತೊಂದರೆ ಆಗ್ತದೆ. ಹುಡುಗ ಇಲ್ಲಿ ಆಟ ಆಡ್ಕೊಂಡೆಲ್ಲ ಬರ್ತಾ ಇರಬೇಕಾದ್ರೆ ಫ್ಯಾಕ್ಟ್ರಿಗೆ ಹೋಗುವ ಸಮಯ ಕಡಿಮೆ ಆಗ್ತದೆ. ಅಲ್ಲಿ ದುಡಿದರಷ್ಟೇ ಹಣ ಕೊಡ್ತಾರೆ, ಆದ್ರಿಂದ ಅಲ್ಲಿ ದುಡಿಮೆಯ ಸಮಯ ಕಡಿಮೆ ಆದಂತೆ ಬರುವಂತಹ ಆದಾಯ ಕೂಡ ಕಡಿಮೆ, ಇನ್ಕಮ್ ಕಡಿಮೆ ಆಗ್ತದೆ, ಹಣ ಕಡಿಮೆ ಆಗ್ತದೆ. ಹುಡುಗನ ಅವಿವೇಕದಿಂದಾಗಿ ಅವನ ಕಾರ್ಯದಿಂದ ಸಂಸಾರಕ್ಕೆ ದೊರೆಯುತ್ತಿದ್ದ ಕೆಲವು ಆಣೆಗಳಿಗೂ ಧಕ್ಕೆ ತಗುಲಿತಲ್ಲ ಎಂದು ಮಾತ್ರ ಯೋಚಿಸುತ್ತಿದ್ದ ತಂದೆಗೆ ಮಗನ ಕಂಬನಿಯ ಕಡೆಗೆ ಲಕ್ಷ್ಯ ಹೋಗಲಿಲ್ಲ. ದರದರನೆ ಹುಡುಗನನ್ನು ಎಳೆದುಕೊಂಡು ಹೋಗಿ ಕೋಣೆಯೊಳಗೆ ಕುಕ್ಕರಿಸಿದ. ಹುಡುಗನ ಮುಂದೆ ಎಷ್ಟು ಪತ್ತ ಎಲೆಗಳನ್ನು, ಒಂದು ಕತ್ತರಿಯನ್ನು ಎಸೆದ. ಈಗಾಗಲೇ ತುಂಬಾ ಲೇಟಾಗಿ ಬಂದಂತಹ ಕರೀಮನಿಗೆ ಒಂದೇಟು ಹಾಕಿ ಕರೀಮನ ತಂದೆ ಅವನನ್ನು ಎಳೆದುಕೊಂಡು ಬಂದು ಫ್ಯಾಕ್ಟರಿಯ ಕೋಣೆಯೊಳಗೆ ಕೂರಿಸ್ತಾನೆ. ತನಗೆ ಬರುವಂತಹ 2 ಆಣೆಗಳಿಗೆ ಅಂದ್ರೆ ₹2 ತೊಂದರೆ ಆಯ್ತಲ್ಲ ಎನ್ನುವುದು ತಂದೆಯ ಯೋಚನೆ. ಆದರೆ ಮಗನಿಗೆ ತನಗೆ ಬಿದ್ದಂತಹ ಏಟು ಮತ್ತು ತನ್ನ ಮನಸ್ಸಿನಲ್ಲಾದಂತಹ ಸಂತೋಷಕ್ಕೆ ಯಾವುದೇ ಅಣಿ ಇರದೇ ಇದ್ದದ್ದಕ್ಕೆ ಬಂದಂತಹ ಕಂಬನಿ ಆ ತಂದೆಗೆ ಕಾಣಲೇ ಇಲ್ಲ. ಒಂದಷ್ಟು ಪತ್ತಾಗಳನ್ನು, ಅಲ್ಲಿ ಬೀಡಿ ತಯಾರಿಸುವಂತಹ ಪತ್ತಾಗಳು ಅಂದ್ರೆ ಎಲೆಗಳನ್ನ ಕರೀಮನ ಮುಂದೆ ಹಾಕುತ್ತಾ ಒಂದು ಕತ್ತರಿಯನ್ನ, ಅದನ್ನ ಕಟ್ ಮಾಡ್ಲಿಕ್ಕೆ ಬೇಕಾದಂತಹ ಕತ್ತರಿಯನ್ನ ಹುಡುಗನನ್ನ ಕೂರಿಸಿ ಅವನೆಡೆಗೆ ಎಸೆದ ಅವನ ತಂದೆ. ಕಣ್ಣೀರು ಹರಿಯುತ್ತಿದ್ದಂತೆಯೇ ಎಲೆಗಳನ್ನು ಕತ್ತರಿಸಲು ಆರಂಭಿಸಿದ ಕರೀಮ. ಹೊರಗಿನಿಂದ ಆಗಿಂದಾಗ ಆಡುವ ಹುಡುಗರ ಗುಂಪಿನಿಂದ ತುಚೀಪ್, ತುದಾಣ್, ತುಬದ್, ರೆಡಿ ಎಂದು ಕೂಗು ಕೇಳಿ ಬರುತ್ತಿತ್ತು. ಕೂಗು ಕೇಳಿ ಬಂದಂತೆ ಬಂಧನದಲ್ಲಿ ಸಿಕ್ಕಿಬಿದ್ದ ಹಕ್ಕಿಯಂತೆ ಒದ್ದಾಡುತ್ತಿತ್ತು ಕರೀಮನ ಹೃದಯ. ಹೊರಗಡೆ ಮಕ್ಕಳೆಲ್ಲ ಆಡ್ತಾ ಇದ್ದಾರೆ, ಒಳಗಡೆ ಕಣ್ಣೀರು ಸುರಿಸ್ತಾ ಕರೀಮ ಎಲೆಗಳನ್ನ ಕತ್ತರಿಸ್ತಾ ಇದ್ದಾನೆ. ಪತ್ತ ಎಲೆಗಳನ್ನ ಕತ್ತರಿಸಿ ಅವನು ಹಾಕ್ತಾ ಇದ್ದಾನೆ. ಆಗ ಅವನಿಗೆ ಹೊರಗಿನಿಂದ ಆಡುವ ಹುಡುಗರ ಗುಂಪಿನಿಂದ ಕೇಳಿ ಬರ್ತಾ ಇರುವಂತಹ ಸದ್ದು ತುಚಿ, ತುದಾಣ್, ತುಬದ್, ರೆಡಿ ಎನ್ನುವಂತ ಶಬ್ದ. ಅವನ ಮನಸ್ಸು ಹೊರಗಡೆ ಇದೆ, ಅವನ ದೇಹ ಮಾತ್ರ ಒಳಗಡೆ ಕೆಲಸವನ್ನ ಮಾಡ್ತಾ ಇದ್ದೀನಿ. ಈ ಕೂಗು ಕೇಳಿ ಬಂದಂತೆ ಬಂಧನದಲ್ಲಿ ಸಿಕ್ಕಿಬಿದ್ದ ಹಕ್ಕಿಯಂತೆ ಒದ್ದಾಡುತ್ತಿತ್ತು ಕರೀಮನ ಹೃದಯ. ಅದೆಷ್ಟು ಕಷ್ಟ ಆಗ್ತಾ ಇದೆ ಆ ಹುಡುಗನಿಗೆ ಅಂದ್ರೆ, ತಾನು ಆಡ್ಲಿಕ್ಕೆ ಹೋಗ್ಬೇಕು, ಆದ್ರೆ ಆಡ್ಲಿಕ್ಕೆ ಹೋಗಲಾರಿ.
ತನ್ನ ಪರಿಸ್ಥಿತಿಯನ್ನು ನೆನೆದು ಬಂಧನದಲ್ಲಿ ಸಿಕ್ಕಿಬಿದ್ದ ಹಕ್ಕಿಯಂತೆ ಅವನು ಒದ್ದಾಡ್ತಾ ಇದ್ದ. ಕಣ್ಣಿನಿಂದ ಒಂದೇ ಸಮನೆ ನೀರು ಸುರಿಯುತ್ತಲೇ ಇತ್ತು. ಹೊರಗಿನಿಂದ ಹುಡುಗರ ಕೂಗು ಆಗಾಗ ಕೇಳಿ ಬರುತ್ತಲೇ ಇತ್ತು. ತುಚೀಪ್, ತುದಾಣ್, ತುಬದ್, ರೆಡಿ ಅನ್ನುವಂಥ ಶಬ್ದ ಕೇಳಿ ಬರ್ತಾ ಇತ್ತು. ಈ ರೀತಿ ಒಂದು ಸಣ್ಣ ಮಗು, ಶಾಲೆಗೆ ಹೋಗುವಂತಹ ಹುಡುಗನನ್ನ ಕೆಲಸಕ್ಕೆ ಹಾಕಿದ್ದಾರೆ. ಅವರ ಪರಿಸ್ಥಿತಿ ಕೂಡ ಅದೇ ರೀತಿ ಇದೆ. ಬಡತನ ಅನ್ನುವಂಥದ್ದು ಎಲ್ಲರಿಗೂ ತುಂಬಾ ಕಷ್ಟ. ಹಾಗಾಗಿ ಆ ಬಡತನವನ್ನ ನೀಗಿಸಿಕೊಳ್ಳಿಕ್ಕೆ ಯಾವ್ಯಾವುದೋ ಕೆಲಸಗಳನ್ನ ತಂದೆ ತಾಯಿಗಳು ಮಕ್ಕಳಿಂದ ಮಾಡಿಸ್ತಾರೆ. ಅದೇ ರೀತಿ ಕರೀಮನ ಈ ರೀತಿಯ ಒಂದು ನೋವಿಗೆ ತಂದೆ ಕಾರಣನೋ ಅವರ ಪರಿಸ್ಥಿತಿ ಕಾರಣನೋ ಅನ್ನೋದನ್ನ ನಾವು ಯೋಚನೆ ಮಾಡೋಣ. ನೀವೆಲ್ಲರೂ ಚೆನ್ನಾಗಿ ಓದಿ ಮುಂದೆ ಒಳ್ಳೆಯ ಕೆಲಸವನ್ನ ಗಿಟ್ಟಿಸಬೇಕು. ಅದೇ ರೀತಿ ಚೆನ್ನಾಗಿ ಓದ್ಕೊಂಡ್ರೆ ಮಾತ್ರ ನಾವು ಬಡತನದಿಂದ ಹೊರಗೆ ಬರ್ಬೋದು ಅನ್ನುವಂಥದ್ದು ಈ ಕಥೆಯಿಂದ ನಾವು ತಿಳ್ಕೊಳ್ಬೇಕು. ಎಲ್ಲರಿಗೂ ನಮಸ್ಕಾರ.